ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಒಂದು ಜಿಮ್ಗೆ ಹೋಗುವಂತಹ 9th ಡೇ ಆಗಿರುತ್ತೆ. ಇವತ್ತಿನ ಬೆಳಿಗ್ಗೆ ನಾನು ಆಸ್ ಯೂಶುವಲ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಿಂಬೆ ಹಣ್ಣು, ಇದ್ರಲ್ಲಿ ಒಂದು ಸ್ವಲ್ಪ ಕಾಲ್ಭಾಗ ನಿನ್ನೆ ಯೂಸ್ ಮಾಡಿದ್ದೆ ರಾತ್ರಿ, ಸಾರಿ ಐ ಥಿಂಕ್ ನಿನ್ನೆ ಮಧ್ಯಾಹ್ನ ಓಟ್ಸ್ ತಿನ್ನುವಾಗ. ಸೊ ಈಗ ಇಲ್ಲಿ ಲೋಟ ಇಟ್ಕೊಂಡಿದೀನಿ, ಇದ್ರಲ್ಲಿ ಅಳತೆ ಮಾಡ್ಕೊಂಡು ಈ ಪಾತ್ರೆನಲ್ಲಿ ನೀರ್ ಹಾಕೊಂಡು ಬಿಸಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ಎಲೆಕೋಸ್ ಪಲ್ಯ, ಪೆಪ್ಪರ್ ಜೀರಾ ಫ್ರೈ ನಿನ್ನೆ ಮಾಡಿದ್ದು. ಇದು ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಅಂದ್ರೆ ಡಯಟ್ ಫಾಲೋ ಮಾಡೋದಕ್ಕೆ ಮುಂಚೆ ಈ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದೆ. ನಿನ್ನೆ ಸ್ವಲ್ಪ ಜೀರಾ ಅಂಡ್ ಪೆಪ್ಪರ್ ಜಾಸ್ತಿ ಹಾಕಿದ್ದೆ. ಓಕೆನಾ? ಸೊ ನೀರ್ ಬಿಸಿಗಿಟ್ಟಿದೀನಿ. ಈಗ ನನ್ನ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ಸೊ ನಿನ್ನೆ ಏನೆಲ್ಲ ನೆನ್ಸಿದ್ದೆ, ಹೇಗಾಗಿದೆ ನೋಡೋಣ ಬನ್ನಿ. ಸೊ ಇದು ದ್ರಾಕ್ಷಿ ನೆನ್ಸಿಟ್ಟಿದ್ದೆ, ಬಾದಾಮಿ ಒಂದು 7 ನೆನ್ಸಿದ್ದೆ, ಯಾಕಂದ್ರೆ 3 ನೆನ್ಸಿರೋದು ಆಲ್ರೆಡಿ ಫ್ರಿಡ್ಜ್ ಇದೆ. 10 ಸಾಕಾಗುತ್ತೆ ನಂಗೆ, ಬೆಳಗ್ಗೆ 5 ಅಥವಾ ಮಧ್ಯಾಹ್ನ 5, ಮತ್ತೆ ಬೇಕಾದ್ರೆ ಮಧ್ಯಾಹ್ನ ನೆನ್ಸ್ಕೊಳ್ಬಹುದು. ಇಲ್ಲಿ ಕಡ್ಲೆಕಾಳು ನೆನ್ಸಿದೀನಿ ಒಂದ್ ಸ್ವಲ್ಪ, ಇದು ಸ್ಪ್ರೌಟ್ಸ್ ಮಾಡೋದಕ್ಕೆ. ಸೊ ಇವಾಗ ನೀರೆಲ್ಲ ಬಸ್ದು ಇಡ್ಬೇಕು. ಸೊ ಇಲ್ಲಿ ಹೆಸರು ಕಾಳು, ಹಾಗೆ ಇಲ್ಲಿ ಮೆಂತ್ಯ, ಇದಿಷ್ಟು ಕೂಡ ನೀರ್ ಇಡ್ಬೇಕು. ಸೊ ತಿಂಡಿ ತಿಂದೆಲ್ಲ ಆದ್ಮೇಲೆ ಅದನ್ನ ಮಾಡ್ತೀನಿ. ಸೊ ಇಲ್ಲಿ ನೀರಿದ್ದೆ ಇದು ಕುಡಿಯೋದು. ಇದು ಬಂದು ಇದು ಸೋಯಾಬೀನ್ಸ್, ಸ್ವಲ್ಪ ನೆನ್ಸಿರುವಂತಹ ಕಾಳು ಫ್ರಿಡ್ಜ್ ಅಲ್ಲಿ ತೆಗ್ದಿಟ್ಟಿದ್ದೀನಿ ಇವಾಗ. ಸೊ ಫ್ರಿಡ್ಜ್ ಯೂಸ್ ಮಾಡ್ತಾ ಇದೀನಿ, ನಿಮ್ಗೆ ಹೇಳ್ತಾ ಬರ್ತಾ ಇದೀನಿ ವಿಡಿಯೋಸ್ ಅಲ್ಲಿ. ಈಗ ಮುಂಚೆ ತರ, ಯಾಕಂದ್ರೆ ಸ್ವಲ್ಪ ತಿಂಗಳು ಫ್ರಿಡ್ಜ್ ಯೂಸ್ ಮಾಡೋದ್ ಬಿಟ್ಟಿದ್ದೆ ನಾನು, ಒಳ್ಳೇದಲ್ಲ ಅಂತ ಹೇಳಿ ಮತ್ತೆ ಯೂಸ್ ಮಾಡ್ತಿದೀನಿ. ಯಾಕಂದ್ರೆ ಯೂಸ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ, ನೋಡೋಣ ಯಾವಾಗ ಸ್ಟಾಪ್ ಮಾಡಕ್ಕಾಗುತ್ತೆ ಅಂತ. ಸೊ ಇವಾಗ ಇದು ಬಂದು ಚೆನ್ನ ಮತ್ತೆ ಉರದ್ ದಾಲ್ ಯೂಸ್ ಮಾಡಿರುವಂತಹ ದೋಸೆ ಬ್ಯಾಟರು. ಸೊ ನಿನ್ನೆ ರಾತ್ರಿ ದೋಸೆ ಮಾಡ್ಕೊಂಡಿದ್ದೆ, ಹಾಗೆ ಅದು ಹಿಟ್ಟು ಇತ್ತು. ಇವತ್ತು ಬೆಳಿಗ್ಗೆಗೂ ಆಗೋ ತರ ಅಷ್ಟು ಮಾಡಿಟ್ಟಿದ್ದೆ. ಸೊ ಇದು ದೋಸೆ ಆಗ್ಬಿಡುತ್ತೆ ಇವಾಗ. ಸೊ ಈ ಒಂದು ಹಲಸಂದೆ ಕಾಳಲ್ಲಿ ನಾನು ಪ್ರೋಟೀನ್ ಮಿಲ್ಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ದೋಸೆಗೆ ಎಲೆಕೋಸ್ ಪಲ್ಯ ಆಲ್ರೆಡಿ ಇದೆ, ಹಾಗಾಗಿ ಇದು ಸುಮಾರು ಟೈಮ್ ಆಗ್ತಾ ಇದೆ. ಇವಾಗ ಒಂದ್ 3 days ಇಂದ ಇದು ನೆಂದಿದೆ, ಹಾಗಾಗಿ ಇದನ್ನ ಮಿಲ್ಕ್ ಮಾಡ್ಬಿಡ್ತೀನಿ ಇವಾಗ. ಸೊ ಅಷ್ಟೇ, ಇದನ್ನ ಈಗ ಬಿಸಿ ಆಯ್ತು, ಈಗ ಆಫ್ ಮಾಡ್ತೇನೆ. ಈಗ ನೀರು ಕೂಡ ಬಿಸಿ ಆಗಿದೆ. ಈಗ ಆಸ್ ಯೂಶುವಲ್ ನಮ್ಮ ಒಂದು ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಬೆಳಿಗ್ಗೆ ಈ ಒಂದು ಡ್ರಿಂಕ್ ನ ಮಾಡ್ಕೊಂಡು ಕುಡೀರಿ, ತುಂಬಾನೇ ಒಳ್ಳೇದು ಹೆಲ್ತ್ಗೆ. ನಮ್ ಹೆಲ್ತ್ ನಾವೇ ಕಾಪಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು, ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ, ಬಟ್ ನಮ್ಮ ಪ್ರಯತ್ನ ನಾವ್ ಮಾಡ್ಬೇಕಲ್ವಾ. ನಮ್ಮ ಒಂದು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಎಕ್ಸರ್ಸೈಸ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಡಯಟ್ ತುಂಬಾ ಫಾಲೋ ಮಾಡ್ಬೇಕು. ಎಕ್ಸರ್ಸೈಸ್ ಕೂಡ ವೆರಿ ಇಂಪಾರ್ಟೆಂಟ್, ಜೊತೆಗೆ ಡಯಟ್ 80% ಡಯಟ್ ಇದೆ, ಇನ್ನು 20% ಎಕ್ಸರ್ಸೈಸ್ ಇರುತ್ತೆ. ಸೊ ನೀವು ಎಕ್ಸರ್ಸೈಸ್ ಮಾಡಿ ಏನ್ ಬೇಕು ಅದೆಲ್ಲ ತಿಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಒಳ್ಳೆ ಡಯಟ್ ಫಾಲೋ ಮಾಡಿ. ಡಯಟ್ ಅಂದ ತಕ್ಷಣ ಏನೋ ಸ್ಪೆಷಲ್ ಅಂತಲ್ಲ, ನಾರ್ಮಲ್ ಹೆಲ್ದಿ ಲೈಫ್ ಸ್ಟೈಲ್ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಸೊ ನನ್ನ ಒಂದು ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಸ್ ನ ನೋಡ್ತಾ ಇರಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ನೀವು ಕೂಡ ಫಾಲೋ ಮಾಡಿ, ಸ್ಟಾರ್ಟ್ ಮಾಡಿ. ನಾವು ನಾಳೆಯಿಂದ ನಾಳೆದಿಂದ ಅಂತ ಅನ್ಕೊಳ್ತಾನೆ ಇರ್ತೀವಿ, ಬಟ್ ಆ ಟೈಮ್ ಬರೋದೇ ಇಲ್ಲ. ಆ ಟೈಮ್ ಇವತ್ತೇ ಆಗಿರ್ಬೇಕು, ಆಯ್ತಾ? ಬೇಗ ಶುರು ಮಾಡಿ. ಸೊ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ಹನಿ ಹಾಕ್ತೀನಿ. ಲೈಮ್ ಆಯ್ತು, ಜಿಂಜರ್ ಗಾರ್ಲಿಕ್ ಆಯ್ತು, ಹನಿ ಹಾಕಿ ಈಗ ನೀರ್ ಹಾಕ್ತೀನಿ. ನೀರ್ ಆಫ್ ಮಾಡ್ತೀನಿ, ಆಲ್ಮೋಸ್ಟ್ ಬಿಸಿ ಆಗಿದೆ. ಸೊ ಈಗ ಹನಿ ಹಾಕಿ ನೀರ್ ಹಾಕೋಣ. ಸ್ನೇಹಿತರೆ, ಒಂದ್ ಸ್ವಲ್ಪ ಹನಿ ಹಾಕ್ತಾ ಇದೀನಿ, ಈಗ ನೀರ್ ಹಾಕ್ತೀನಿ. ಆಕ್ಚುಲಿ ಇವತ್ತು 27th ನವೆಂಬರ್ ಅಮ್ಮನ ಬರ್ತ್ಡೇ. ಆಕ್ಚುಲಿ ಅಲ್ಲಿ ಅಮ್ಮ ಬೆಂಗಳೂರಲ್ಲಿ ಆಫೀಸ್ ಎಲ್ಲ ನೋಡ್ಕೊಳ್ತಾರಲ್ಲ, ಅಲ್ಲೇ ತುಂಬಾ ಅವರು ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ. ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಟೈಮ್ ಆಗ್ತಾ ಇಲ್ಲ. ಅಟ್ ಲೀಸ್ಟ್ ನೆಕ್ಸ್ಟ್ ಇಯರ್ ಆದ್ರೂ ನಾನು ಅಮ್ಮನ ಜೊತೆ ಅವರ ಬರ್ತ್ಡೇ ದಿವಸ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆತರ ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದೀನಿ. ಅಮ್ಮಂಗೆ ವಿಶ್ ಮಾಡಿದೆ, ಅಲ್ಲಿ ವಾರಿಯರ್ ಬೇಕ್ರಿಲಿ ಏನಾದ್ರು ಒಂದ್ ಸ್ವಲ್ಪ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಮ್ಮಂಗೂ ಹೇಳ್ದೆ, ಅವ್ರಷ್ಟು ಸ್ವೀಟ್ ತಿನ್ನೋದಿಲ್ಲ, ತಿನ್ಬಾರ್ದು ಕೂಡ, ಅವ್ರಿಗೂ ಸ್ವಲ್ಪ ಲೈಟ್ ಆಗಿ ಡಯಾಬಿಟಿಸ್ ಇದೆ ಹೇಳ್ತಾ ಇರ್ತೀನಿ. ಬಟ್ ರೀಸೆಂಟ್ ಆಗಿ ಮಲ್ಯ ಹಾಸ್ಪಿಟಲ್ ಅಲ್ಲಿ ಎಲ್ಲ ಚೆಕ್ ಮಾಡಿಸಿದರೆ ಎಲ್ಲವೂ ಕೂಡ ನಾರ್ಮಲ್ ಇದೆ. ಶುಗರ್ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವ್ರದಾದಂತಹ ಜವಾಬ್ದಾರಿಗಳಿದೆ, ಹಾಗಾಗಿ ಅವರು ಬ್ಯುಸಿ ಇರ್ತಾರೆ ಯಾವಾಗ್ಲೂ. ಸೊ ನಾನು ವಿಶ್ ಮಾಡಿದೆ, ಚೆನ್ನಾಗಿ ಎಲ್ಲ ಇಬ್ರು ಮಾತಾಡಿ ಈಗ ಇಟ್ವಿ. ಮತ್ತೆ ಅವರು ಬ್ಯುಸಿ ಆಗ್ತಾರೆ ಇವತ್ತು, ಮತ್ತೆ ಆಸ್ ಯೂಶುವಲ್ ಅವ್ರು ಎವ್ರಿ ಡೇ ಬ್ಯುಸಿ ಇರ್ತಾರೆ. ಸೊ ನಾವು ಕೂಡ ಬ್ಯುಸಿ ಆಗ್ಬೇಕಲ್ವಾ.
ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದಷ್ಟು ಅಮ್ಮಂಗೆ ಹೇಳ್ತಾ ಇರ್ತೀನಿ. ಸೊ ಅವರು ಕೂಡ ವಾಕ್ ಮಾಡ್ತಾರೆ, ಯೋಗ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೆಲ್ತ್ ನಮ್ಮ ಕೈಲಿ ಇರ್ಬೇಕಾಗತ್ತೆ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು. ನೋಡಿ ಇದು ಇವಾಗ ಚೆನ್ನಾಗಿ, ಸೊ ಇದು ಇವಾಗ ಚೆನ್ನಾಗಾಗಿದೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾನು ಇದನ್ನ ಮುಚ್ಚಿಟ್ಬಿಡೋಣ. ಈಗ ರೆಡಿ, ನನ್ನ ಒಂದು ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗಿದೆ. ಸೊ ಇದನ್ನ ಕುಡಿದು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇದೆಲ್ಲ ನೀರ್ ಬೇರೆ ಬಸಿಬೇಕು, ಸುಮಾರು ಕೆಲಸ ಇದೆ. ಮತ್ತೆ ಸಿಗ್ತೀನಿ. ಇದಾದ್ಮೇಲೆ ಏನ್ ತಿಂತೀನಿ ಅಂತ ನೋಡ್ತಾ ಇರಿ ಸ್ನೇಹಿತರೆ. ಇದು ನನ್ನ ಒಂದು ಬ್ರೇಕ್ಫಾಸ್ಟ್ಗೆ ಮುಂಚೆ ತಗೊಳ್ಳುವಂತಹ ಒಂದು ಸಲಾಡ್ ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಸ್ಪ್ರೌಟ್ಸ್. ಸೊ ಸಲಾಡ್ಗೆ ನಾನಿಲ್ಲಿ ಟೊಮ್ಯಾಟೊ, ಕ್ಯಾರೆಟ್, ಬೀಟ್ರೂಟ್ ತಗೊಂಡಿನಿ. ಸ್ವಲ್ಪ ಟೊಮ್ಯಾಟೊ ಚೂರ್ ಜಾಸ್ತಿನೇ ಇದೆ, ಕಮ್ಮಿ ಮಾಡ್ಬೋದಿತ್ತು, ಬಟ್ ಅರ್ಧ ಇತ್ತು ಹಾಕ್ಬಿಟ್ಟಿದೀನಿ. ಅಂದ್ರೆ ಅರ್ಧ ಹಾಕಿ ಇನ್ನು ಅರ್ಧ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಸೊ ಇದು ಒಂದ್ ಸ್ವಲ್ಪ ಸ್ಪ್ರೌಟ್ಸ್, ಮೇಥಿ ಮತ್ತೆ ಹೆಸರು ಕಾಳು ಮಿಕ್ಸ್. ಮತ್ತೆ ಇಲ್ಲೊಂದು 4 ಬಾದಾಮ್ ತಗೊಂಡಿದೀನಿ, ಒಂದ್ ಸ್ವಲ್ಪ ದ್ರಾಕ್ಷಿ ತಗೊಂಡಿದೀನಿ, ಎಲ್ಲ ನೆನ್ಸಿರೋದು ಇದೆರಡು. ಸೊ ಇದಿಷ್ಟಕ್ಕೆ ನಾವೊಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡಿ, ಇದಿಷ್ಟಕ್ಕೆ ಒಂದ್ ಸ್ವಲ್ಪ ಹನಿ, ಚೂರೆ ಹನಿ, ಇಲ್ಲ ಹನಿ ಹಾಕೋದ್ ಬೇಡ ಅಂತ, ಯಾಕಂದ್ರೆ ಇದಕ್ಕೆ ನಾನು ಆಲ್ರೆಡಿ ಜ್ಯೂಸ್ಗೆ ಹನಿ ಹಾಕೊಂಡಿದ್ದೀನಲ್ವಾ, ಹನಿ ಹಾಕಲ್ಲ ಇದಕ್ಕೆ. ಸೊ ಇದಿಷ್ಟು ಒಂದು ಬಟ್ಲಿಗೆ ಹಾಕಿ ಒಂದ್ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕೊಳ್ತೀನಿ. ಹನಿ ಹಾಕೋದಿಲ್ಲ, ಚೂರೆ ಆಪಲ್ ಸೈಡರ್ ವಿನಿಗರ್ ಮತ್ತೆ ಪೆಪ್ಪರ್ ಜೀರಾ ಪೌಡರ್ ಇದೆ ಅಲ್ವಾ ಇಲ್ಲೇನೆ. ಸೊ ಇದನ್ನ ಒಂದ್ ಚೂರ್ ಹಾಕ್ತೀನಿ, ಎಲ್ಲ ಇಲ್ಲೇ ಇಟ್ಬಿಟ್ಟಿದೀನಿ ನಂಗೆ ಬೇಗ ಬೇಗ ಸಿಗ್ಲಿ ಅಂತ ಹೇಳಿ. ಸೊ ಇದಿಷ್ಟು ಹಾಕಿ ಇಷ್ಟೇ ಸಾಲ್ಟ್ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಇಷ್ಟೇ ಚೂರೆ ಸಾಲ್ಟ್ ಹಾಕಿ ಇದನ್ನ ತಿಂದು ಮತ್ತೆ ದೋಸೆ ಮಾಡ್ಕೊಳ್ತೀನಿ. ಒಂದು 15 ಮಿನಿಟ್ಸ್ ಬಿಟ್ಟು ದೋಸೆ ತಿಂತೀನಿ. ಸೊ ಗ್ಯಾಸ್ಟ್ರಿಕ್ ಆಗಿರುವಾಗೆಲ್ಲ ನಾವು ಆಪಲ್ ಸೈಡರ್ ವಿನಿಗರ್ ಯೂಸ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಲಾಸ್ಟ್ ಐ ಥಿಂಕ್ ಪ್ರೀವಿಯಸ್ 2 days ಮುಂಚೆ ಒಂದು 1 day or 1.5 day ಯೂಸ್ ಮಾಡಿರ್ಲಿಲ್ಲ. ಸೊ ಮತ್ತೆ ನಿನ್ನೆಯಿಂದ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅರ್ಧ ಚಮಚ ಅಷ್ಟೇ, ಅದಕ್ಕಿಂತ ಚೂರು ಕಮ್ಮಿನೇ ಇದೆ. ಸೊ ಅದನ್ನ ಹಾಕ್ತಾ ಇದೀನಿ ಜಸ್ಟ್ ಕೋಟಿಂಗ್ಗೆ. ಈಗ ಒಂದ್ ಸ್ವಲ್ಪ ಹೇಳಿದ್ನಲ್ಲ ನಿಮ್ಗೆ, ಇದು ಪೌಡರ್ ಜೀರಾ ಜಾಸ್ತಿ ಇದೆ, ಪೆಪ್ಪರ್ ಸ್ವಲ್ಪ ಕಮ್ಮಿ ಹಾಕಿ ಪೌಡರ್ ಮಾಡಿ ಇಟ್ಟಿರೋದು. ಪೆಪ್ಪರ್ ಜಾಸ್ತಿ ಇದೆ ಒಳ್ಳೇದು, ಬಟ್ ಅವತ್ತು ಜೀರಾ ಬೇಕಿತ್ತಂತ ಮಾಡಿಟ್ಟಿದ್ದೆ, ಅದೇ ಇತ್ತು, ಹಾಕ್ತಾ ಇದ್ದೀನಿ ಅಷ್ಟೇ. ಮತ್ತೆ ಚೂರೆ ಸಾಲ್ಟ್ ಹಾಕೋಣ, ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ. ನೋಡಿ ಇಷ್ಟೇ, ಜಾಸ್ತಿ ಇಲ್ಲ, ಇಷ್ಟೇ ಸಾಲ್ಟ್. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪನೇ ತಿನ್ಬೇಕು, ಜಾಸ್ತಿ ತಿನ್ನಕ್ಕೂ ಆಗಲ್ಲ, ಯಾಕಂದ್ರೆ ನಾವು ತಿಂಡಿ ತಿಂತೀವಲ್ವಾ, ಒಂದ್ ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗ್ಲಿ, ಮತ್ತೆ ವಿಟಮಿನ್ಸ್ ಎಲ್ಲ ಹೋಗ್ಲಿ, ಪ್ರೋಟೀನ್ ಅಂಶ ಹೋಗ್ಲಿ ಅಂತ ಹೇಳಿ ತಿನ್ನೋದಷ್ಟೇ. ಮೊಳಕೆ ಕಾಳು ಮತ್ತೆ ಈ ಒಂದು ಬಾದಾಮಿಲೆಲ್ಲ ಪ್ರೋಟೀನ್ ಅಂಶ ಇರುತ್ತಲ್ವಾ, ಹಾಗಾಗಿ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನೀವು ಎಗ್ ತಿನ್ನೋದಾದ್ರೆ ಎಗ್ ತಿನ್ಬೋದು. ನಾ ಇನ್ನು ತಿಂತಾ ಇಲ್ಲ, ತಿನ್ನೋಣ ಅನ್ಕೊಂಡಿದೀನಿ, ಗೊತ್ತಿಲ್ಲ ಯಾವಾಗ ಶುರು ಮಾಡ್ತೀನಿ ಅಂತ. ನೋಡಿ ಈ ತರ ನಂದು ಸಲಾಡ್ ರೆಡಿ ಆಯ್ತು ಸ್ನೇಹಿತರೆ. ಸಲಾಡ್ ತಿಂದು ದೋಸೆನ ಮಾಡ್ಕೊಂಡೆ. ಈ ಒಂದು ಪ್ರೋಟೀನ್ ರಿಚ್ ದೋಸೆ ತುಂಬಾನೇ ಚೆನ್ನಾಗಾಗುತ್ತೆ, ನೀವು ಒಂದ್ಸತಿ ಮಾಡ್ಕೊಳ್ಳಿ. ಫಸ್ಟ್ ಒಂದ್ ಸ್ವಲ್ಪ ಮುರಿತು, ಸೆಕೆಂಡ್ ಒಂದ್ ಸ್ವಲ್ಪ ಚೆನ್ನಾಗಿ ಬಂತು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಒಂದು ಚೆನ್ನ ಮತ್ತೆ ಉರದ್ ದಾಲ್ ದೋಸೆ ಮಾಡ್ಕೊಳ್ಳಿ ಒಂದ್ಸತಿ ನೀವು ಕೂಡ. ಸೊ ನಾನಿಲ್ಲಿ 2 ದೋಸೆ ಮಾಡ್ಕೊಂಡು ಎಲೆಕೋಸ್ ಪಲ್ಯ ಇತ್ತಲ್ಲ ಅದನ್ನೇ ಹಾಕೊಂಡು ತಿಂದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು ನನ್ನ ಒಂದು ಬ್ರೇಕ್ಫಾಸ್ಟ್. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ 2 ದೋಸೆ ತಿಂದು ಸ್ವಲ್ಪ ಇಲ್ಲಿ ನಾನು ಕೆಳಗೆ ಅಂಗಡಿಗೆ ಹೋದೆ. ಶಾಂತ ಅವರು ಕೂಡ ಬಂದಿದ್ರು, ಕೆಲಸ ಮಾಡ್ತಾ ಇದ್ರು, ಅವ್ರಿಗೂ ಸ್ವಲ್ಪ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳಿ ನಾನು ಮತ್ತೆ ಮೇಲ್ ಬಂದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಂದು ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳಿದ್ನಲ್ವಾ 3 ಶಾಪ್ಸ್ ಅಲ್ಲಿ 1 ಶಾಪ್ ವೆಕೇಟ್ ಮಾಡ್ತೀನಿ ಅಂತ, ಅದ್ರ ಸಲುವಾಗಿ ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು. ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಕೆಲ್ಸಗಳನ್ನ ಮಾಡಿದೆ, ಯಾಕಂದ್ರೆ ಒಬ್ರಿಗೆ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಹೇಳಿ ನಾನು ಕೂಡ ಜೊತೆಲಿ ಸೇರ್ಕೊಂಡೆ. ಸೊ ಅದಾದ್ಮೇಲೆ ಮನೆಗೆ ಬಂದು ಹಸುವಾಗ್ತಿತ್ತು ಅಂತ ಒಂದು ಬಾಳೆಹಣ್ಣು ತಿಂದು ಮತ್ತೆ ಬೇರೆ ಕೆಲಸ ಶುರು ಮಾಡಿದೆ ಸ್ನೇಹಿತರೆ. ಈಗ ಟೈಮ್ ಬಂದು 12:15. ಸೊ ನಾನು ಇದ್ರದ್ದೆಲ್ಲ ಸ್ವಲ್ಪ ನೀರ್ ಬಸದ್ ಬಿಟ್ಟಿಡ್ಬೇಕು, ಬೆಳಗ್ಗೆ ಇಡಕ್ ಆಗ್ಲಿಲ್ಲ. ಅದು ಇದೊಂದ್ ಸ್ವಲ್ಪ ಕೆಲ್ಸ ಇದೆ, ಇದು ಮೊಳಕೆ ಬರ್ಸೋದಕ್ಕೆ 3 ಮಾಡ್ಕೊಂಡಿರೋದು.
ಸೊ ಇವಾಗ ಸ್ವಲ್ಪ ಆಕ್ಚುಲಿ ಅಂಗಡಿಗೆ ಹೋಗಿ ಕೆಳಗಡೆ ಹೋಗಿ ಸ್ವಲ್ಪ ಶಾಂತ ಸ್ವಲ್ಪ ಎಲ್ಲ ಕೆಲಸ ಹೇಳಿ ನಾನು ಸ್ವಲ್ಪ ಎಲ್ಲ ಮಾಡಿದೆ. ಈಗ ಅವರು ಮಾಡ್ತಾ ಇದಾರೆ. ಸುಮಾರು ಕೆಲಸ ಇದೆ. ಒಂದ್ ಅಂಗಡಿ ಖಾಲಿ ಮಾಡ್ತೇನೆ, ಅದು ಮುಗಿತಲ್ಲಿ ಕೆಲಸ. ಹಾಗಾಗಿ ಅಂದ್ರೆ 3 ಅಂಗಡಿ ತಗೊಂಡಿರೋದಲ್ವಾ, ಒಂದ್ 2 ದೊಡ್ಡದು ಒಂದ್ ಸಣ್ಣದು, ಒಂದ್ ಅಂಗಡಿ ವೆಕೆಟ್ ಮಾಡ್ತಾ ಇದೀನಿ. ಅಲ್ಲಿ ಏನಷ್ಟು ಕೆಲಸ ಇಲ್ಲ, ಈಗ ಹಾಳೆ ಮುಗೀತು. ಹಾಗಾಗಿ ಸೊ ಅವರು ಕೆಲಸ ಮಾಡ್ತಾರೆ, ನಾನಿಲ್ಲಿ ಬಂದೆ. ಸೊ ಇಲ್ಲಿ ಹಲಸಂದೆ ಕಾಳಿದೆಯಲ್ಲ ಸೋಯಾಬೀನ್ಸ್, ಇದ್ರಲ್ಲಿ ಇವಾಗ ಹಾಲ್ ಮಾಡ್ತೀನಿ. ಸೊ ಇದ್ರಲ್ಲಿ ಇವಾಗ ಹಾಲ್ ಮಾಡ್ತೀನಿ, ಮತ್ತೆ ಇದಿಷ್ಟು ಈಗ ಬಸಿದ್ಬಿಟ್ಟು ಮೊಳಕೆಗೆ ಬರೋದಕ್ಕೆ ಇಡ್ತೀನಿ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ ಕಾಳುಗಳನ್ನ. ಈಗ ಇದ್ರಲ್ಲಿ ಚೆನ್ನಾಗಿ ರುಬ್ಕೊಂಡು ಹಾಲು ತೆಕ್ಕೊಳ್ಬೇಕು. ಸ್ನೇಹಿತರೆ, ಇವಾಗ ಇದು ಚೆನ್ನಾಗಿ ರುಬ್ಬಿ ಆಗಿದೆ. ಇದನ್ನ ಒಂದು ಒಳ್ಳೆ ಬಟ್ಟೆ ಇದೆ, ಇದರಲ್ಲಿ ಸೋದಿಸ್ಕೊಳ್ತೀನಿ. ನಾನು ಸೋಯಾ ಹಾಲನ್ನ ಮಾಡೋದು ಹೇಗೆ ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ ನಿಮಗೆ ಎಲ್ಲ ಟಿಪ್ಸ್ ಕೂಡ ಅದರಲ್ಲಿ ಇದೆ. ತುಂಬ ಚೆನ್ನಾಗಿದೆ ಆ ಒಂದು ವಿಡಿಯೋ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಆ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೋಯಾಬೀನ್ ಹಾಲನ್ನು ಯಾವ ರೀತಿ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಹಾಲು ಬಿಸಿಗೆ ಇಟ್ಟಿದ್ದೀನಿ, ಹಾಲು ಆಗ್ತಾ ಇದೆ. ಸೊ ಈ ಒಂದು 2 ಸತಿ ಚೆನ್ನಾಗಿ ಇದು ಸಿಕ್ಕಿದೆ. ಸೋದ್ಸಾದ್ಮೇಲೆ ಇದನ್ನ ಎತ್ತಿಟ್ಕೊಳ್ತೀನಿ ಚಪಾತಿ ಗಿಪಾತಿ ಮಾಡಕ್. ಸ್ನೇಹಿತರೆ, ಇವಾಗ ಟೈಮ್ ಬಂದು 12 ಕಾಲ ಆಯ್ತು. ಪಾತ್ರೆಗಳೆಲ್ಲ ತೊಳ್ದೆ. ಸೊ ಆಪಲ್ ಹೆಚ್ಕೊಂಡಿದ್ದೀನಿ ಇಲ್ಲಿ, ಸ್ವಲ್ಪ ಇಲ್ಲೆಲ್ಲ ನೀಟ್ ಮಾಡಿದೆ. ಹಾಗೆ ಇಲ್ಲಿ ಮೊಳಕೆ ಬರ್ಸೋದಕ್ಕೆ ಈ ರೀತಿ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟೆ ಕಾಳುಗಳನ್ನೆಲ್ಲ. ಸೊ ಈಗ ಈ ಒಂದು ಆಪಲ್ನ ಹೆಚ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಲು ಮಾಡಿದ್ದೀನಿ, ರೆಡಿ ಆಗಿದೆ ಸೋಯಾ ಹಾಲು. ಸೊ ಇದನ್ನ ಒಂದ್ ಸ್ವಲ್ಪ ಹಾಕೊಂಡು ನಾನು ತಿಂತೀನಿ. ಸೊ ಪ್ರೋಟೀನ್ ರಿಚ್ ಮಿಲ್ಕ್ ಹೇಗ್ ಮಾಡೋದು ಅಂತ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ನೋಡಿ. ಚೆನ್ನಾಗಿರುತ್ತೆ. ನಾನು ಇದೆ ಫಸ್ಟ್ ಟೈಮ್ ಈ ತರ ಆಪಲ್ಗೆ ಸೋಯಾ ಹಾಲು ಹಾಕೊಂಡು ಕುಡಿತಾ ಇರೋದು. ಬಟ್ ಒಳ್ಳೇದಲ್ವಾ, ಮನೇಲಿ ಮಾಡಿರುವಂತಹ ಸೋಯಾ ಹಾಲು ಮತ್ತೆ ಮಿಲ್ಕ್. ಸೊ ಜಿಮ್ ಮಾಡೋದ್ರಿಂದ ನಮ್ಗೆ ಪ್ರೋಟೀನ್ ಬೇಕಲ್ವಾ, ನಾವು ವೆಜಿಟೇರಿಯನ್ ಎಗ್ ಎಲ್ಲ ಏನು ತಿನ್ನಲ್ವಲ್ಲ. ಹಾಗಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ. ನೋಡ, ಎಗ್ಗು ತಿನ್ಬೇಕು ಅನ್ನಿಸ್ದಾಗ ತಿನ್ನೋದು, ಇಲ್ಲ ಅದರಲ್ಲಿ ತಿನ್ಬೇಕನ್ಸೋದು ತಿನ್ನೋದು ಅಷ್ಟೇ. ಈಗ ಸದ್ಯಕ್ಕೆ ಏನು ಅನಿಸ್ತಾ ಇಲ್ಲ. ಎಸ್, ಇದು ನನ್ನ ಒಂದು ಪ್ರೋಟೀನ್ ಫ್ರೂಟ್ ಅಂಡ್ ಮಿಲ್ಕ್ ರೆಡಿ. ಸ್ನೇಹಿತರೆ, ತಿಂದು ನೋಡಿದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಪ್ಪೆ ಇದೆ, ಒಂದು ಚೂರು ಜೇನುತುಪ್ಪ ಹಾಕೊಳ್ತಾ ಇದೀನಿ. ಹಾಗೆ ನಾನು ರೈಸಿನ್ಸ್ ಹಾಕೊಳ್ಳೋಣ ಅಂತ ಅನ್ಕೊಳ್ತಾ ಇದೀನಿ. ನೆನೆಸಿರುವಂತಹ ಇದು ಏನು ದ್ರಾಕ್ಷಿ ಹಾಕೊಂಡ್ ಬಿಡ್ತೀನಿ. ಸೊ ಈಗ ಇನ್ನು ಯಮ್ಮಿ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಎಸ್, ರೆಡಿ. ಸ್ನೇಹಿತರೆ, ಆಪಲ್ ಹಾಲು ಕುಡ್ದು ತಿಂದೆಲ್ಲ ಆದ್ಮೇಲೆ ಇವಾಗ ಇಲ್ಲಿ ನಾನು ಈ ಒಂದು ದೋಸೆ ಮಿಕ್ಕಿದೆಯಲ್ಲ, ಚೆನ್ನ ಮತ್ತೆ ಉರದ್ದಲ್ದು, ಇದ್ರದ್ದೇ ದೋಸೆ ಮಾಡ್ಕೊಂಡ್ ಬಿಡ್ತೀನಿ. ಈಗ ಇನ್ನ ಒಂದ್ ಸ್ವಲ್ಪ ಎಲೆಕೋಸ್ ಪಲ್ಯ ಇದೆ, ಮುಗ್ದೋಗ್ಬಿಡತ್ತೆ ಮಧ್ಯಾಹ್ನಕ್ಕೆ. ಹಾಲುನು ಇನ್ನೂ ಒಂದ್ ಸ್ವಲ್ಪ ಇದೆ. ಸೊ ದೋಸೆ ಜೊತೆ ಹಾಲು ಕೂಡ ಕುಡಿಬಹುದು ಇನ್ನೊಂದ್ ಸ್ವಲ್ಪ. ಸ್ನೇಹಿತರೆ, ದೋಸೆ ಮಾಡಾಯ್ತು. 2 ದೋಸೆ ಆಗಿದೆ, ಸಾಕಾಗುತ್ತೆ. ಹಸುವಾದ್ರೆ ಓಟ್ಸ್ ಮಾಡ್ಕೊಳ್ಬಹುದು. ಸೊ ಹಾಲು ಇದೆಯಲ್ಲ, ಹಾಲು, ದೋಸೆ ಮತ್ತೆ ಎಲೆಕೋಸ್ ಪಲ್ಯ ಸಾಕಾಗ್ಬಿಡತ್ತೆ. ಬೇಕಂದ್ರೆ ಓಟ್ಸ್ ಮಾಡ್ಕೊಳ್ತೀನಿ, ಸ್ಪ್ರೌಟ್ಸ್ ಇದೆ. ಸೊ ಈಗ ಸ್ವಲ್ಪ ಕೆಳಗೆ ಹೋಗಿ ಬರೋದಿದೆ, ಕೆಲಸ ಇದೆ. ಮತ್ತೆ ಆಮೇಲೆ ಈಗ ಒಂದು 12:40 ಆಗಿದೆ, ಮತ್ತೆ 1:30ಗೆ ಬಂದು ತಿಂತೇನೆ. ಸ್ನೇಹಿತರೆ, ಈಗ ಟೈಮ್ ಬಂದು 2:40 ಆಗ್ತಿದೆ, ಆಲ್ಮೋಸ್ಟ್ 2:37 ಆಕ್ಚುಲಿ. ಸೊ ಇಲ್ಲಿ ನಾನು ಸಲಾಡ್ ಹಾಕೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಸ್ಪ್ರೌಟ್ಸು ಮತ್ತೆ ಬೀಟ್ರೂಟು ಮತ್ತೆ ಬಾದಾಮು, ಚೂರು ಆಪಲ್ ಸೈಡರ್ ವಿನಿಗರ್ ಕೋಟ್ ಮಾಡಿದ್ದೀನಿ. ಎಲೆಕೋಸ್ ಪಲ್ಯ ಸ್ವಲ್ಪ ಇತ್ತು ಅದು. ಹಾಗೆ ಇಲ್ಲಿ ದೋಸೆ ಇತ್ತು, ಪ್ರೋಟೀನ್ ಅಂದ್ರೆ ಚೆನ್ನ ದೋಸೆ. ಸೊ ದೋಸೆ 2 ಆಗ್ಲೇ ಮಾಡಿದ್ನಲ್ಲ, ಬಿಸಿ ಮಾಡಿಕೊಂಡೆ, ಫಸ್ಟ್ ಮಾಡಿಟ್ಟು ಹೋಗಿದ್ದೆ. ಇಲ್ಲಿ ಹಾಲು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ, ಹಾಲನ್ನು ಕೂಡ ಕುಡಿತೀನಿ. ಸೊ ಇದಿಷ್ಟು ನನ್ನ ಮಧ್ಯಾಹ್ನದ ಫುಡ್. ಸೊ 1 ಲೋಟ ಹಾಲು ಹಾಕೊಂಡೆ, ಇನ್ನೊಂದು ಸ್ವಲ್ಪ ಇದೆ, ಈವ್ನಿಂಗ್ ಆಗುತ್ತೆ. ಸೊ ಇದಿಷ್ಟು ತಿಂತೀನಿ. ಇವಾಗ ಸದ್ಯಕ್ಕೆ ಸಾಕು ಅನಿಸ್ತಾ ಇದೆ. ಸೊ ಇದು ಪ್ರೋಟೀನ್ ರಿಚ್ ಮಿಲ್ಕ್, ಸೋಯಾ ಮಿಲ್ಕ್, ಚೆನ್ನ ದೋಸೆ, ಸ್ಪ್ರೌಟ್ಸ್ ಅಂಡ್ ಸ್ವಲ್ಪ ಪಲ್ಯ. ಸೊ ಇದು ನನ್ನ ಮಧ್ಯಾಹ್ನದ ಫುಡ್. ಈಗ ತಿಂದು ಹೊರಡ್ಬೇಕು ಇನ್ನು 1 ಅವರ್ ಅಲ್ಲಿ ಜಿಮ್ಗೆ.
ಪರ್ಕೆ ಎಲ್ಲ ಇಲ್ಲ ಇಲ್ಲ. ಸರಿ, ನಾನೇನು ಇಲ್ಲಿಡ್ಬೇಕಂತ ಏನು ನಿಮ್ಗೆ ಹೇಳಿರಲಿಲ್ಲ. ನೀವು ಎಕ್ಸ್ಟ್ರಾ ನಿಮ್ಮದೇ ತಲೆ ಉಪಯೋಗಿಸಿ ಮಾಡ್ತೀರಿ. ಅಲ್ಲ ಬಿಡಿ, ನಿಮ್ಮ ತಲೆ ಉಪಯೋಗಿಸಿ ಅಂತ ಹೇಳಿದ್ದೆ ಅಲ್ವಾ. ಅಂದರೆ ಇಲ್ಲಿ ನಮಗೆ ಕಟ್ ಮಾಡಕ್ಕೆ ನಿಮ್ಗೆ ತೆಕ್ಕೊಳ್ಳೋಕ್ಕೆ ಅದೆಲ್ಲ ಜಾಗ ಇಲ್ವಲ್ಲ. ಸರಿ ಆಯ್ತು, ಇಲ್ಲಿ ಬಿಡಿ. ಅಂದರೆ ನಾನು ಅದನ್ನೆಲ್ಲ ಇಲ್ಲಿ ಹಾಕ್ಸೋಣ ಅಂತಿದ್ದೆ. ಆ ಕಡೆ ಶಟರಲ್ಲಿ ಇದೆಯಲ್ಲ, ಇಲ್ಲಿ ಹಾಕ್ಬೋದಲ್ಲ. ಅದು ಬಾಕ್ಸ್ ಅಲ್ಲೇ ಇರ್ಲಿ. ನಾಳೆ ನೋಡೋಣ ಇಲ್ಲಿ ಮತ್ತೆ ಅಕಸ್ಮಾತ್ ಯಾರು ಪ್ಲೇಟ್ ಕೇಳಿದ್ರೆ 1-2 ಚೀಲ ಆ ಕಡೆ ಇಟ್ಬಿಟ್ಟು ಇಲ್ಲಿ ಫುಲ್ ಬ್ಲಾಕ್ ಮಾಡ್ಬಿಡೋಣ. ಅಲ್ಲಿರೋದೆಲ್ಲ ನೀವು ಇಲ್ಲಿರೋದೆಲ್ಲ ಕಟ್ ಮಾಡಿ ಚೀಲಗಳಿಗೆ ಹಾಗೆ ಮಾಡುವ. ಸರಿ ಆಯ್ತು. ನೀವು ಇವಾಗ ಹಾಗಾದ್ರೆ ಬೇಗ ಹೊರಟ್ಬಿಡಿ ಅಷ್ಟೇ. ಆಯ್ತಲ್ವಾ? ಇಲ್ಲ, ಹೋಗ್ಬಿಡೋಣ. ಸ್ನೇಹಿತರೆ, ಜಿಮ್ ಮುಗಿಸ್ಕೊಂಡು ಬಂದೆ. ಆಕ್ಚುಲಿ ಇವತ್ತು ನಮ್ಮ ಅಮ್ಮನ ಬರ್ಡೇ ಅಲ್ವಾ, ಸೊ ಹಾಗಾಗಿ ಏನು ಮಾಡ್ಕೊಳ್ಬೇಡ, ನಾನೇ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ರೈಸ್ ತಿಂತಿಲ್ಲ ಅಂತ ಹೇಳಿದ್ದೆ, ಸೊ ಅದಕ್ಕೆ ಸರಿ ಹೋಗೋ ಥರನೇ ಏನೋ ಕಳಿಸಿದ್ದಾರೆ. ಸೊ ರೈಸ್ ತಿಂತಿಲ್ಲ ಅಂತ ಹೇಳಿ ಅಮ್ಮ ಏನೋ ಕಳಿಸಿದ್ದಾರೆ. ನೋಡೋಣ ಬನ್ನಿ ಏನು ಕಳಿಸಿದ್ದಾರೆ ಅಂತ. ಸೊ ಇದರಲ್ಲಿ ಸಪೋಟ ಜ್ಯೂಸ್ ಇದೆ. ಸೊ ಅಮ್ಮ ಏನಾದ್ರು ಕಳಿಸ್ತೀನಿ, ಏನು ಕಳಿಸ್ಲಿ ಅಂತಿದ್ರು. ನಾನು ಜ್ಯೂಸು, ಸಲಾಡು ಮತ್ತೆ ಚಪಾತಿ ಅಂಥದ್ದು ಕಳಿಸಿ ರೈಸ್ ತಿನ್ನೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಅಮ್ಮ ಹಾಗೆ ಕಳಿಸಿದ್ರು. ನನ್ನ ತಮ್ಮ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ನೀವು ಫೋನ್ ಮಾಡಿದ್ದ, ಸೊ ಬಂದಿದೆ ಅಂತ ಹೇಳಿ ಕೆಳಗೆ ಹೋಗಿ ಇಸ್ಕೊಂಡು ಬಂದೆ ಇವಾಗ. ಇದು ಮಶ್ರೂಮ್ದು ಅಂತ ಅನ್ಸುತ್ತೆ. ಬೇಗ ಒಂದು ಪಾತ್ರೆಗೆ ಹಾಕೋಣ, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಅಲ್ವಾ. ಸಲಾಡ್ ಇದೆ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಬೀಟ್ರೂಟು, ನಿಂಬೆಹಣ್ಣು. ಸೊ 2 ರೋಟಿ ಇದೆ, ಚಪಾತಿ, ರೋಟಿ ಆಕ್ಚುಲಿ ಬಟರ್ ರೋಟಿ ಅನ್ಸುತ್ತೆ. ಚೆನ್ನಾಗಿದೆ, ವಿತೌಟ್ ಬಟರು. ಸೊ ಇದು ವಿತೌಟ್ ಶುಗರ್ ಮಾಡಿದ್ದಾನೆ ಅಂತೆ ನನ್ನ ತಮ್ಮ. ತುಂಬ ಚೆನ್ನಾಗಿದೆ ಎಲ್ಲ. ಸೊ ಈಗ ನಾನು ಫಸ್ಟಿಗೆ ಸ್ವಲ್ಪ ಸಲಾಡ್ ತಿಂತ ರೋಟಿನೂ ತಿನ್ಬಿಡ್ತೀನಿ, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಜ್ಯೂಸ್ ಕುಡಿತೀನಿ. ಸ್ನೇಹಿತರೆ, ರೋಟಿ ಮತ್ತೆ ಈ ಒಂದು ಮಶ್ರೂಮ್ ಗ್ರೇವಿ ಹಾಗೆ ಸಲಾಡ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾನು ಕೂಡ ಊಟ ಮಾಡಿ ಅದಾದ್ಮೇಲೆ ಪ್ರೋಟೀನ್ ಹಾಲು ಇತ್ತಲ್ಲ ಅದನ್ನು ಕೂಡ ಎತ್ತಿಟ್ಟೆ, ನಾಳೆಗಾಗುತ್ತೆ ಅಂತ ಹೇಳಿ. ಸಾಕಾಯ್ತು ನನ್ಗೆ, ಮತ್ತೆ ಕುಡಿಬೇಕಂತ ಅನ್ನಿಸ್ಲಿಲ್ಲ. ಸೊ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ಇದನ್ನ. ರೋಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ರೋಟಿ ಅಂಡ್ ಇದು ಏನು ಗ್ರೇವಿ. ಅದಾದ್ಮೇಲೆ ತಿಂದು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾನಿಲ್ಲಿ ಜ್ಯೂಸ್ ಕೂಡ ಕುಡ್ದೆ, ತುಂಬಾನೇ ಚೆನ್ನಾಗಿತ್ತು, ಸಪೋಟ ಜ್ಯೂಸ್ ಕೂಡ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.